ಈ ಬಾರಿ ಲೋಕಸಭಾ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಎಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ಬೆಳಗಾವಿ ಕೂಡ ಹೌದು. ಜಗದೀಶ್ ಶೆಟ್ಟರ್ ಅವರ ವಿರೋಧಿಗಳು ಅಥವಾ ಎದುರಾಳಿಗಳು ಗೋ ಬ್ಯಾಕ್ ಶೆಟ್ಟರ್ ಅನ್ನೋ ಕ್ಯಾಂಪೇನ್ ಅನ್ನ ವೆಲ್ಕಮ್ ಶೆಟ್ಟರ್ ಅಂತ ಮಾಡಿದವರು ಇಲ್ಲಿಯ ಸ್ಥಳೀಯ ನಾಯಕರು. ಎಸ್ಪೆಷಲಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಅಂತ, ಬೆಳಗಾವಿ ನಾರ್ತ್ ಅಂತ ಹೇಳಿದಾಗ ಮೊದಲ ಬಾರಿಗೆ ಕಮಲವನ್ನ ಅರಳಿಸಿದ ಕೀರ್ತಿ ಮಾಜಿ ಶಾಸಕರಾದಂಥ ಅನಿಲ್ ಬೆನಕೆ ಅವರಿಗೆ 2018ರಲ್ಲಿ ತನ್ನ ಕೈಯಾರೆ ಬಿಜೆಪಿ 2023ರಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರವನ್ನ ಕಳೆದುಕೊಳ್ತು. ಅದಕ್ಕೆ ಕಾರಣ ಗೆಲುವಿನ ರೂವಾರಿಯಾಗಿದ್ದಂಥ ಅನಿಲ್ ಬೆನಕೆ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಇಷ್ಟಾದ್ರೂ ಕೂಡ ಪಕ್ಷ ಮುಖ್ಯ, ಸಂಘಟನೆ ಮುಖ್ಯ ಅನ್ನೋ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಜೊತೆಯಲ್ಲಿ ನಿಂತು ಬೆನ್ನಿಗೆ ಬೆನ್ನನ್ನ ಕೊಟ್ಟು ನಾವು ಪಕ್ಷವನ್ನ ಗೆಲ್ಲಿಸ್ತೀವಿ ಅಂತ ಸಂಕಲ್ಪವನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಕೊಟ್ಟವರು. ತಮ್ಮ ಕ್ಷೇತ್ರದಲ್ಲಿ ಕೂಡ ಲೀಡ್ ಅನ್ನ ಕೊಡಿಸಿದ್ರು. ಇದೀಗ ನಾವು ಅವ್ರ ಜೊತೆ ಇದ್ದೀವಿ. ಶಾಸಕರ ರಿಪೋರ್ಟ್ ಕಾರ್ಡ್ ಜೊತೆಯಲ್ಲಿ ರಿಯಲ್ ಜನನಾಯಕರು ಯಾರು ಅಂತ ತೋರಿಸೋದು ನಮ್ಮ ಕೆಲಸ. ಸರ್, ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ತೆ. ಲೋಕಸಭೆದ ಆಮೇಲೆ ಮಾತಾಡೋಣ. ಏನ್ ತಪ್ಪಾಯ್ತು? ಯಾಕೆ ಅನಿಲ್ ಬೆನಕೆ ಅವರು ಇಷ್ಟ ಅದ್ಭುತವಾಗಿ ಪಕ್ಷ ಸಂಘಟನೆ ಮತ್ತೊಂದು ಮಗದೊಂದು ಕಾಂಗ್ರೆಸ್ ಸತತವಾಗಿ ಇದು ಗೆಲ್ತಿದ್ದ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಸಿದ್ರು? ಹಾಗಾದಂತ ಬೇಸರ ಏನು? ಏನ್ ತಪ್ಪಾಯ್ತು ಸರ್? ಆವಾಗ ಸಮಸ್ಯೆ ಏನಂತಂದ್ರ ಈ ಜಾತಿ ಸಮೀಕರಣ ಸ್ಟಾರ್ಟ್ ಆಯ್ತು. ಲಾಸ್ಟ್ ಮೂಮೆಂಟ್ ನಲ್ಲಿ ಹೈಕಮಾಂಡ್ ನಲ್ಲಿ ಏನು ಆತು ಗೊತ್ತಾಗಿಲ್ಲ. ಅದ್ರ ಲಾಸ್ಟ್ 1 ತಾಸು 2 ತಾಸಕ್ಕಿಂತ ನಂದ ಹೆಸರಿತ್ತು. ಹೌದು. ಲಾಸ್ಟ್ ಮೂಮೆಂಟ್ಗೂ ಚೇಂಜ್ ಆಯ್ತು. ಲಾಸ್ಟ್ಗೆ ಇಲ್ಲಿ ಲಿಂಗಾಯತ್ ಕೊಡ್ಬೇಕಂತ ಬಂದ್ಮೇಲೆ ಆ ಲಿಂಗಾಯತ್ ಕ್ಯಾಂಡಿಡೇಟ್ ಕೊಟ್ಬಿಟ್ರು. ಆದ್ರ ಯಾವುದೂ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿ ದ್ರೋಹ ಯಾವಾಗೂ ನಾವು ಮಾಡಕ್ ಹೋಗಿಲ್ಲ ಮತ್ತು ಮಾಡೋದಿಲ್ಲ. ಹೀಗಾಗಿ ಪಕ್ಷದ ಸಂಘಟನೆ ಇರಲಿ, ಕ್ಯಾಂಡಿಡೇಟ್ ಸಲುವಾಗಿ ದುಡಿದಿರ್ಲಿ, ಕಂಟಿನ್ಯೂಸ್ ದುಡ್ದೇವು. ಹೌದು. ಆದ್ರೆ ಲಾಸ್ಟ್ ಟೈಮ್ ನಾವು ಈ ಕ್ಷೇತ್ರ ನಾವು ಕಳ್ಕೊಂಡಿವಿ. ಅದು ಒಂದು ದುಃಖದ ಸಂಗತಿ. ನಿಜ ಸರ್. ಯಾಕಂದ್ರೆ ನಿಮ್ಮಂತ ಕಾರ್ಯಕರ್ತರು, ಯಾಕಂದ್ರೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕೆಲವರು ಪಕ್ಷ ಮೊದಲು ವ್ಯಕ್ತಿ ನಂತರ ಅನ್ನೋ ಸಂಘಟನೆ ರೀತಿಯಲ್ಲಿ ಸಾಗುವಂತವ್ರು ಯಾವ್ದನ್ನು ಮನ್ಸಿಗೆ ತಗೊಳ್ಳಿಲ್ಲ. ಎಲ್ಲವನ್ನ ಪಾಸಿಟಿವ್ ಆಗಿ ತಗೊಂಡು ಲೋಕಸಭೆಗೆ ಹೋರಾಟವನ್ನ ಆರಂಭಿಸಿದ್ರಿ. ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಹಾವೇರಿಗೆ ಹೋಗ್ತಾರೋ ಬೆಳಗಾವಿಗೆ ಬರ್ತಾರೋ ಅನ್ನೋ ಗೊಂದಲದ ನಡುವೆ ಇಲ್ಲ ಸರ ಬರ್ರಿ, ನೀವು ಮುಖ್ಯಮಂತ್ರಿಗಳು ಮಾಜಿ, ನಾವು ನಿಮ್ನ ಗೆಲ್ಲಿಸ್ತೀವಿ ಅಂತ ನೀವು ಛಲ ತೊಟ್ರಿ. ಹೇಗೆ ಸರ್ ಇವೆಲ್ಲ ಸಾಧ್ಯ? ಇಲ್ಲ, ಬಹಳಷ್ಟು ಶುರುವಾತ್ನಲ್ಲಿ ಚರ್ಚೆ ಆಯ್ತು ಅವ್ರು ಹೊರಗಿನವ್ರು ಅಂತ ಹಿಂಗ. ಆದ್ರ ಪಕ್ಷ ಶಿಷ್ಟನೆಯವರು ಒಂದ್ಸಲ ಡಿಸಿಷನ್ ತಗೊಂಡಿದ್ಮೇಲೆ ಅದೆಲ್ಲ ಮರೆತು ಸೈಡಕ್ಕೆ ಇಟ್ಟು ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯರು ನಾಯಕರು ಒಟ್ಟಾರಾಗಿ ಒಕ್ಕಟ್ಟಾಗಿ ದುಡಿದು 1,75,000ಕ್ಕಿಂತ ಜಾಸ್ತಿ ನಾವು ಬೆಳಗಾವಿ ಕ್ಷೇತ್ರ ಲೀಡ್ ಕೊಟ್ಟಿದ್ದೀವಿ. ಇದು ವಿಶೇಷವಾದ ಸಂಗತಿ ಅಂದ್ರ ಇವ್ರು ಮಾಜಿ ಮುಖ್ಯಮಂತ್ರಿ ಇದ್ರೆ ನಾವು ಧಾರವಾಡನವ್ರು. ಹೌದು. ಅವ್ರು ಮತ್ ಕಾಂಗ್ರೆಸ್ ಹೋಗಿ ಮತ್ ಬಿಜೆಪಿ ಬಂದಿದ್ದವ್ರು. ಹೌದು. ಇಷ್ಟಿದ್ರನ್ನ ಇವು ಬೆಳಗಾವಿ ಜನರು ಭಾರತೀಯ ಜನತಾ ಪಾರ್ಟಿ ಪರವಾಗಿ, ವಿಶೇಷವಾಗಿ ಸನ್ಮಾನ್ಯ ಪಂತಪ್ರಧಾನ ಮೋದಿಜಿ ಪರವಾಗಿ ನಿಂತು ವೋಟ್ ಹಾಕಿ ಬೆಳಗಾವಿನಲ್ಲಿ ವಿರೋಧಕರು ಹೆಂಗಿದ್ರು ಅಂದ್ರ ದುಡ್ಡು ಮೇಲೆ ನಾವು ಈ ಇಲೆಕ್ಷನ್ ಗೆಲ್ತೇವಂತ ಒಂದು ವಿಚಾರಣೆಯಲ್ಲಿ ಇದ್ರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಅವ್ರಿದ್ರು. ಆದ್ರ ಜನರ ಇದ್ದಾಗ ಬೆಲೆ ಕೊಡ್ಲಿಲ್ಲ. ದುಡ್ಡದಿಂದ ನಾವು ಗೆಲ್ತೇವಂತ ಒಂದು ವಿಶೇಷವಾದ ಒಂದು ಚರ್ಚೆ ಇತ್ತು. ಅದ ಬಗ್ಗೆ ಬಾಜುಕಿಟ್ಟು ಜನರು ಸನ್ಮಾನ್ಯ ಪ್ರಧಾನಿ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರೂ ಕೂಡಿ ವೋಟ್ ಹಾಕಿದ್ರು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಗೆಲ್ಸಿರು.